ಲೋಕೇಶ್ ಇದು ಸೂಪರ್ ಆಗಿದೆ ಅನ್ಕೋತೀನಿ. ಏನಪ್ಪಾ ನೋಡೋಣ, ತುಂಬಾಷ್ಟು ಅಪ್ಡೇಟ್ಗಳು ಬರುತ್ತೆ. ಆದ್ರೆ ಕೆಲವೊಂದು ಇಂಟ್ರೆಸ್ಟ್ ಇರುತ್ತೆ, ಕೆಲವೊಂದು ಇಂಟ್ರೆಸ್ಟ್ ಇರಲ್ಲ. ಆದ್ರೆ ಇವತ್ತು ಪ್ರತಿಯೊಬ್ಬ ಐಫೋನ್ ಯೂಸರ್ ನೋಡಬೇಕಾದ ಒಂದು ಅಪ್ಡೇಟ್, ಎಸ್ಪೆಷಲಿ ಫೈಂಡ್ ಮೈ ಡಿವೈಸ್ ಆನ್ ಮಾಡಿದಾಗ ನಾವು ಫೋನ್ ಅನ್ನು ಲಾಕ್ ಮಾಡಬಹುದು. ಅದಾದ್ಮೇಲೆ ಒಂದು ಕೇಸಲ್ಲಿ ಏನಾಗುತ್ತೆ, ಫೋನ್ ನಮ್ ಕೈಗೆ ಸೇರುತ್ತೆ, ಇನ್ನೊಂದು ಕೇಸಲ್ಲಿ ಬಂದ್ ಸೇರೋದಿಲ್ಲ. ಯೂಶಲಿ ಕೆಲವರು ಏನ್ ಮಾಡ್ಬಿಟ್ಟಿರ್ತಾರೆ, ಫೈಂಡ್ ಮೈ ಡಿವೈಸ್ ನ ಆಫ್ ಮಾಡ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿಲ್ದಿರಾ. ಆಗಿನ ಟೈಮಲ್ಲಿ ಏನೆಲ್ಲ ಆಗುತ್ತೆ, ಇದು ಒಂದು ಸಣ್ಣ ಅಪ್ಡೇಟು. ನಿಮ್ಮ ಸ್ಟೋಲನ್ ಐಫೋನ್ ಎಲ್ಲಾರು ಮಿಸ್ಪ್ಲೇಸ್ ಆಗಿ ನಿಮ್ಮ ಕೈಗೆ ಬಂದು ಸೇರಿಲ್ಲ ಅಂದ್ರೆ ಏನಾಗಬಹುದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಇದ್ರ ಕಂಪ್ಲೀಟ್ ಅಪ್ಡೇಟ್ ಸಿಗುತ್ತೆ. ಎಸ್ಪೆಷಲಿ ಐಫೋನ್ ಯೂಸರ್ ನೋಡ್ಲೇಬೇಕಂತ ವಿಡಿಯೋ. ಈಗಲೇ ಅಪ್ಡೇಟ್ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪ ಮಾಡಬೇಕು, ಆಪಲ್ ಒಂದು ಪಾಲಿಸಿ ಇದೆ. ಆ ಪಾಲಿಸಿ ಬಂದು ಸ್ಟೋಲನ್ ಐಫೋನ್ ಆಗಿರ್ಬೋದು, ನಾವೆಲ್ಲರೂ ಮರ್ತ್ ಬಂದಿರೋ ಐಫೋನ್ ಆಗಿರ್ಬೋದು, ಯಾರು ಬೇರೆಯವ್ರ ಮೂರನೇ ವ್ಯಕ್ತಿ ಅವ್ರು ಸಿಕ್ಕಿ ಅವ್ರ ರಿಪೇರಿ ಮಾಡ್ಸಕ್ಕೆ ಅನ್ಲಾಕ್ ಮಾಡಕ್ ತಗೊಂಡು ಆಪಲ್ ಅಫ್ಕೋರ್ಸ್ ರಿಪೇರಿ ಮಾಡೋದಿಲ್ಲ. ಅದಕ್ಕೆ ಅಂದ್ರೆ ಅವ್ರು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತಾರೆ. ಆದ್ರೆ ಒಂದ್ ವೇಳೆ ಇವಾಗ ಏನಾಗ್ತಿದೆ, ಬ್ಯಾಟ್ರಿ ಉಳಿಸೋದಕ್ಕೋಸ್ಕರ ಯಾವ್ದೋ ಒಂದು ವಿಡಿಯೋ ನೋಡಿ ಏನೇನೋ ಸೆಟ್ಟಿಂಗ್ಸ್ ಆಫ್ ಮಾಡ್ತಾರೆ. ಬಿಗ್ಗೆಸ್ಟ್ ಟ್ರಿಗರ್ ಪಾಯಿಂಟ್ ಸೆಟ್ಟಿಂಗ್ಸ್ ನೇ ಆಫ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಫೈಂಡ್ ಮೈ ನೆಟ್ವರ್ಕ್ ಆಗಿರ್ಬೋದು, ಲೊಕೇಶನ್ ಟ್ರ್ಯಾಕಿಂಗ್ ಆಗಿರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ, ನೀವು ಒಂದ್ ವೇಳೆ ಅವಾಗ ನೀವೇನಾದ್ರು ಒಂದ್ ಆತರ ಆಗಿದ್ದು ಕಳ್ದೋದಾಗ ಎಷ್ಟೊಂದು ಕೇಸಲ್ಲಿ ಸಿಕ್ಕಿದೆ. ಆದ್ರೆ ಕೆಲವೊಂದು ಕೇಸ್ ಸಿಕ್ತಿದ್ದಾಗ ನೀವೇನಾದ್ರು ರಿಪೋರ್ಟ್ ಮಾಡಿದಾಗ, ಅಂದ್ರೆ GSAM ಅನ್ನೋದ್ರಲ್ಲಿ ಡಾಟಾ ಬೇಸ್ ಅಲ್ಲಿ ಏನಾದ್ರು ನಿಮ್ಮ ಐಫೋನ್ ಏನಾದ್ರು ಗೊತ್ತಾದ ಅಂದ್ರೆ ಒಂದ್ಸಲ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, IMEI ನಂಬರ್ ನ ಯೂಸ್ ಮಾಡ್ಕೊಂಡು ಇದನ್ನ ಚೆಕ್ ಮಾಡ್ತಾರೆ ಈ ಡಾಟಾ ಬೇಸ್ ಅಲ್ಲಿ. ಅಂದ್ರೆ ನೀವು ಅದೇ ತರ ಸಿಮಿಲರ್ ಇರೋ ಡಾಟಾ ಬೇಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆಪಲ್ ನಂಬರ್ ಹೊಡೆದ ತಕ್ಷಣ ನೀವು ಯಾವುದೇ ಒಂದು ಐಫೋನ್ ನ ರಿಪೋರ್ಟ್ ಮಾಡ್ಬೇಕಂದ್ರೂ ಆ ನಂಬರ್ ಕೇಳುತ್ತೆ. ನಿಮ್ಮ ಮಾಡಲ್ ನಂಬರ್ ಆಗಿರ್ಬೋದು, ನಿಮ್ಮ ಸೀರಿಯಲ್ ನಂಬರ್ ಆಗಿರ್ಬೋದು, IMEI ನಂಬರ್ ಆಗಿರ್ಬೋದು, ಇದೆಲ್ಲ ಕೇಳುತ್ತೆ. ಅವಾಗ IMEI ನಂಬರ್ ಅವರ ಆಪಲ್ ಅಥಾರಿಟಿ ಸರ್ವಿಸ್ ಸೆಂಟರ್ ಆಪಲ್ ಸ್ಟೋರ್ ಅಲ್ಲಿ ಅವ್ರು ಚೆಕ್ ಮಾಡಿದಾಗ ಅಫ್ಕೋರ್ಸ್ ತಕ್ಷಣ ಗೊತ್ತಾಗ್ಬಿಡುತ್ತೆ ಸ್ಟೋಲನ್ ಐಫೋನ್ ಅನ್ನೋದು. ಇನ್ ಮುಂದೆ ಈ ಡಾಟಾ ಬೇಸ್ ಕೂಡ ಆಪಲ್ ಯೂಸ್ ಮಾಡ್ತಾರೆ. ಇದು ನೀವು ಯಾರು ಐಫೋನ್ ರಿಪೇರಿ ಮಾಡ್ಸಕ್ ಹೋಗ್ತೀರಾ, ಅವರು ನೀವೇನೋ ಓನರು ಇಲ್ಲ ಈ ಫೋನ್ ಕಳ್ತನದಿಂದ ಬಂದಿದ್ಯಾ ಅನ್ನೋದು ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನೊಂದು ಸ್ಟೆಪ್ ಫರ್ದರ್ ಮೂವ್ ಆನ್ ಆಗಿದೆ. ಹಾಗೂ ಇನ್ನೊಂದು ಏನಪ್ಪಾ ಅಂದ್ರೆ, ಇದು ತುಂಬಾ ಜನ ಕಳ್ಳರು ಯಾರು ಆಪಲ್ ಹತ್ರ ಹೋಗಲಗರು ನಾನು ಐಫೋನ್ ರಿಪೇರ್ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಬಕ್ಕರನ್ನ ಹುಡುಕ್ತಾರೆ. ಬಕ್ಕರ ಅಂದ ತಕ್ಷಣ ಏನು, ತುಂಬಾ ಜನ ಬಕ್ಕರ ಇರ್ತಾರೆ, ಹಿಂಗಾರ ಮೇಲೆ ಅವ್ರು ಹುಡುಕ್ತಾರೆ. ಯಾಕಂದ್ರೆ ಅವ್ರ ಕೆಲ್ಸನೇ ಅದು. ಇವಾಗ ಏನ್ ಮಾಡ್ತಾರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಂದು ಐಫೋನ್ ಯಾರು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ, ಒಬ್ಬ ಕಳ್ಳ ತಗೊಂಡೋಗಿ ಅದೇನೋ ಮಾಡಿ ಓಪನ್ ಮಾಡ್ಬಿಡ್ತಾನೆ. ಅವ್ರು ತಗೊಂಡವ್ರು ಒಂದ್ ಏನೇನೋ ಕಮ್ಮಿ ಬೆಲೆಗೆ ಮಾರ್ಬಿಡ್ತಾನೆ. ಅವ್ನು ಕೂಡ ಎಷ್ಟು ಬಂದಿದ್ದು ದುಡ್ಡು ಬಲ್ಲಿಗೋರು ಅಂತ ಅವ್ರು ಸ್ವಲ್ಪ ಯೂಸ್ ಮಾಡ್ತಾರೆ. ಆಮೇಲೆ ಏನೋ ಒಂದು ಸಣ್ಣ ಪುಟ್ಟ ಇಶ್ಯೂ ಬರುತ್ತೆ. ಅವ್ರು ಆಪಲ್ ಸರ್ವಿಸ್ ಸೆಂಟರ್ ತಗೊಂಡೋದಾಗ ಇವಾಗ ಆಪಲ್ ಕ್ರಾಸ್ ಚೆಕ್ ಮಾಡಿದಾಗ, ಅಂದ್ರೆ IMEI ನಂಬರ್ ನ ಯೂಸ್ ಮಾಡಿ ಎಲ್ಲಾರು ಸ್ಟೋಲನ್ ಐಫೋನ್ ಇಲ್ಲ ಇವ್ರ ಐಫೋನ್ ಅಂತ ಚೆಕ್ ಮಾಡಿದಾಗ, ಅಲ್ಲಿ ನನ್ನ ಐಫೋನ್ ಬಂದು ನಾನು ರಿಪೋರ್ಟ್ ಮಾಡಿದ್ದೆ, ಯಾಕಂದ್ರೆ ನನ್ನ ಫೋನ್ ಕಳ್ದೋಗಿದೆ ಅಂತ ಮಾಡಿದೀನಿ. ಅವಾಗ ಅಲ್ಲಿ ಡಿಟೆಕ್ಟ್ ಆಗಿಬಿಡುತ್ತೆ. ಯಾಕಂದ್ರೆ IMEI ನಂಬರ್ ಹಾಕಿದ ತಕ್ಷಣ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಓ ಸ್ಟೋಲನ್ ಐಫೋನ್ ಅದ ಅಂದು. ಅವಾಗ ಸಿಗಾಕೊಳ್ಳೋದು ಯಾರು, ಸ್ಟೋಲನ್ ಐಫೋನ್ ಯಾರು ಕಳ್ತನ ಮಾಡ್ಕೊಂಡು ನನ್ನ ಹತ್ರದಿಂದ ಅವರ, ಯಾರು ತಗೊಂಡೋಗಿ ಅಲ್ಲಿ ಕೊಟ್ಟಿದಾರ ಅವರ. ಅಫ್ಕೋರ್ಸ್ ಯಾರು ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ ಅವರೇ ಸಿಗಾಕೊಳ್ಳೋದು. ನಿಮ್ ಮೇಲೆ ಡೈರೆಕ್ಟ್ ಪಾಯಿಂಟ್ ಬರೋದು. ಯಾರು ಆಮೇಲೆ ನಿಮ್ಮನ್ನ ಕೇಳ್ತಾರೆ ಏನಕ್ಕೆ ಅವ್ರ ಅಂತ ತಗೊಂಡ್ರಿ, ಇದೆಲ್ಲ ಏನೇನೋ ಪ್ರಶ್ನೆ ಬರುತ್ತೆ. ಆಗ ತುಂಬಾ ಕೇಸಸ್ ಅಲ್ಲಿ ಈ ತರ ಆಗೋಗಿದೆ. ಅದಕ್ಕೆ ನೀವು ತುಂಬಾಷ್ಟು ಅವಾಯ್ಡ್ ಮಾಡಿ. ಅಷ್ಟೊಂದು ಬಜೆಟ್ ಇಲ್ಲ ಗುರು, ಮತ್ತೆ ಏನ್ ಮಾಡೋದು ಅವರು ಅಂದ್ರೆ ನಿಮ್ಮ ಅಂಟ್ರಸ್ಟ್ ಪಾರ್ಟಿ ಅಂದ್ರೆ ಸ್ಟ್ರೇಂಜರ್ ಯಾರಿರ್ತಾರೆ ಅವ್ರ ಹತ್ರ ಅಂತೂ ಐಫೋನ್ ಅಂತೂ ತಗೊಳಕ್ಕೆ ಹೋಗ್ಬೇಡಿ. ಅಂದ್ರೆ ನಿಮ್ಗೆ ಗೊತ್ತಿರೋರು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಇಲ್ಲ ಸುತ್ತಲೂ ಸರ್ಕಲ್ ಇರುವ ಅವ್ರ ಹತ್ರ ಏನಾದ್ರು ಅವ್ರ ಐಫೋನ್ ಯೂಸ್ ಮಾಡ್ತಿರೋ ಐಫೋನ್ ನಿಮ್ಗೆ ಕೊಡ್ತಿದ್ದಾರೆ ಸೆಕೆಂಡ್ಸ್ ಅಲ್ಲಿ ಅಂದ್ರೆ ಅಫ್ಕೋರ್ಸ್ ಗೋ ಫಾರ್ ಇಟ್. ಅದು ಬಿಟ್ರೆ ಸ್ಟ್ರೇಂಜರ್ ಅಂತೂ ದಯವಿಟ್ಟು ಬೇಡ. ನಿಮ್ಗೆ ಆನ್ಲೈನ್ ಎಲ್ಲ ಇಷ್ಟು ಕಮ್ಮಿ ಬೆಲೆ ಐಫೋನು ಆ ವಿಡಿಯೋ ಅದೆಲ್ಲ ಮಾಡ್ತಿರ್ತಾರೆ, ಅವ್ರ ಹತ್ರ ಅಂತೂ ಇದ್ದಿದ್ದು ಬೇಡ. ಯಾಕಂದ್ರೆ ಅವರಷ್ಟು ಬಕ್ರ ಮಾಡೋರು ಯಾರು ಸಿಗಲ್ಲ ಅನ್ಕೋತೀನಿ ಅಂತ ಹೇಳ್ತಾ ಹೊತ್ನಲ್ಲಿ ಇವಾಗ ಆಪಲ್ ಕ್ರೇಜಿಯಸ್ಟ್ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಇನ್ನು ಫ್ಯೂಚರ್ ಅಲ್ಲಿ ಈ ತರನು ಮಾಡ್ಬೋದು. ಯಾವ ತರ ಅಂದ್ರೆ, ಯಾವ್ದೇ ಒಂದು ಫೋನ್ ರಿಪೋರ್ಟ್ ಆಗಿದ ತಕ್ಷಣ ಆ ಪಾರ್ಟ್ ನ ಬಿಚ್ಚಿ ಬೇರೆ ಫೋನ್ಗೆ ಹಾಕಿದ ತಕ್ಷಣ ಅದನ್ನು ವರ್ಕ್ ಆಗ್ದಿರಂಗೆ, ಅಂದ್ರೆ ಹಾರ್ಡ್ವೇರ್ ಅಲ್ಲಿ ಏದೇ ಒಂದು ಪಾರ್ಟ್ ಆಗಿರ್ಬೋದು, ಸ್ಟೋಲನ್ ಐಫೋನ್ ಅಂತ ರಿಪೋರ್ಟ್ ಆಗಿದ ತಕ್ಷಣ ಆ ಬಿಚ್ಚಿ ಬೇರೆ ಐಫೋನ್ ಹಾಕಿದ್ರು ಕೂಡ ಅದು ವರ್ಕ್ ಆಗದಿರಂಗೆ ಮಾಡಬಹುದು ಫ್ಯೂಚರ್ ಅಲ್ಲಿ. ಒಂದ್ಸಲಿ ಫೇಸ್ ಐಡಿ ಮಾಡಿಬಿಟ್ಟಿದ್ರು ಆಪಲ್. ಅದಾದ್ಮೇಲೆ ಸೆಲ್ಫ್ ರಿಪೇರ್ ಸರ್ವಿಸ್ ಅನ್ನೋ ಪ್ರೋಗ್ರಾಮ್ ತರ್ತಾರೆ. ಆಮೇಲೆ ಅದನ್ನು ಸಾಫ್ಟ್ವೇರ್ ಅಲ್ಲಿ ಮತ್ತೆ ಫಿಕ್ಸ್ ಮಾಡ್ತಾರೆ ಆಪಲ್.
ಈ ಮೇ ಬಿ ಫ್ಯೂಚರ್ ಅಲ್ಲಿ ಈ ತರ ಮಾಡ್ಬೋದೇನೋ, ಗೊತ್ತಿಲ್ಲ ಏನು. ಆಪಲ್ ಅಂತೂ ಈಗಿನ ಟೈಮಲ್ಲಿ ತುಂಬಷ್ಟು ಪ್ರೈವಸಿ ಬಿಗ್ಗೆಸ್ಟ್ ಅಪ್ಡೇಟ್ ತರ್ತಾನೆ ಇದ್ದಾರೆ. ನೋಡ್ಬೇಕು ಇನ್ನು iOS 16 ಬರುತ್ತೆ, ಅದ್ರಲ್ಲಿ ಇನ್ನಷ್ಟು ಬಿಗ್ಗೆಸ್ಟ್ ಬರುತ್ತೆ ಅನ್ನೋದು. ಒಟ್ಟು ಸಣ್ಣ ಅಪ್ಡೇಟ್, ನೋ ಬಿಗ್ ಡೀಲ್. ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರು ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್.